ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ನಾವು ಕಳೆದ ಕ್ಲಾಸಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆ್ಯಂಡ್ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಕ್ವಶನ್ಸ್ ಮಾಡೋದು ಹೇಗೆ ಅಂತ ನೋಡಿದ್ವಿ. ಸೊ ಇವತ್ತು ನಾವೇನಪ್ಪ ಅಂದರೆ ಬೇರೆ ಬೇರೆ ಟೆನ್ಸಲ್ಲಿ ಕ್ವಶನ್ಸ್ ಮಾಡೋದು ಹೇಗೆ ಅಂತ ನೋಡೋಣ. ಓಕೆ, ಸೊ ಹಾಗಾದ್ರೆ ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಆಗಿರ್ಬೋದು, ಪಾಸ್ಟ್ ಕಂಟಿನ್ಯೂಸ್ ಆಗಿರ್ಬೋದು, ಪ್ರೆಸೆಂಟ್ ಪರ್ಫೆಕ್ಟ್ ಆ್ಯಂಡ್ ಪಾಸ್ಟ್ ಪರ್ಫೆಕ್ಟ್ ಆ್ಯಂಡ್ ಸಿಂಪಲ್ ಫ್ಯೂಚರ್. ಸೊ ಹೀಗೆ ಕ್ವಶನ್ಸ್ ಮಾಡೋದು ಹೇಗೆ ಅಂತ ನೋಡೋಣ. ಓಕೆ, ಸೊ ಹಾಗಾದರೆ ಸೊ ಹಿಯರ್ ದ ಎಕ್ಸಾಂಪಲ್, ಶ್ರೇಯಾ ಈಸ್ ಲರ್ನಿಂಗ್ ಇಂಗ್ಲೀಷ್ ಟು ಗೋ ಅಬ್ರಾಡ್. ಓಕೆ, ಸೊ ಹಾಗಾದರೆ ನಾವು ಈ ಒಂದು ಅಸರ್ಟಿವ್ ಸೆಂಟೆನ್ಸನ್ನು ಎಸ್ ಆರ್ ನೋ ಮಾಡಬೇಕು. ಓಕೆ, ಅವ್ರು ಎಸ್ ಆರ್ ನೋ ಕ್ವಶನ್ ಮಾಡೋದು ಹೇಗೆ? ಎಸ್ ಆರ್ ನೋ ಕ್ವಶನ್ ಮಾಡಬೇಕಾದ್ರೆ ಮೊದಲು ನಾವು ಸಹಾಯಕ ಕ್ರಿಯಾಪದವನ್ನು ಬರಿಬೇಕು. ಎಟ್ ಫಸ್ಟ್ ವಿ ಶುಡ್ ರೈಟ್ ಹೆಲ್ಪಿಂಗ್ ವರ್ಬ್ ಇನ್ ಎಸ್ ಆರ್ ನೋ ಕ್ವಶನ್. ಓಕೆ, ಹಾಗಾದರೆ ಸೊ ಹಿಯರ್ ದ ಹೆಲ್ಪಿಂಗ್ ವರ್ಬ್ ಈಸ್ ಬಿಕಾಸ್ ಆಫ್ ಇಟ್ ಈಸ್ ಇನ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಸೊ ಹೀಗಾಗಿ ಈಸ್, ಫಸ್ಟ್ ಒನ್ ಈಸ್ ಶ್ರೇಯಾ ಲರ್ನಿಂಗ್ ಇಂಗ್ಲಿಷ್ ಟು ಗೋ ಅಬ್ರಾಡ್? ಕ್ವಶನ್ ಮಾರ್ಕ್. ಓಕೆ, ಸೊ ಹಾಗಾದರೆ ಈಸ್ ಶ್ರೇಯಾ ಲರ್ನಿಂಗ್ ಇಂಗ್ಲೀಷ್ ಟು ಗೋ ಅಬ್ರಾಡ್? ಸೊ ಕ್ವಶನ್ ಮಾರ್ಕ್. ಸೊ ಇದೇನಪ್ಪ, ಎಸ್ ಆರ್ ನೋ ಕ್ವಶನ್. ಅಂದರೆ ಎಸ್ ಆರ್ ನೋ ಕ್ವಶನ್ ನಮಗೆ ಮಾಡೋಕ್ಕೆ ಬಂದರೆ ಸಾಕು. ಡಬ್ಲ್ಯೂ ಎಚ್ ಕ್ವಶನ್ ಮಾಡೋದು ಬಹಳ ಸುಲಭ. ಯಾಕಂದರೆ ಡಬ್ಲ್ಯೂ ಎಚ್ ಕ್ವಶನ್ ಮಾಡಬೇಕಾದ್ರೆ ಮೊದಲು ಡಬ್ಲ್ಯೂ ಎಚ್ ವರ್ಡನ್ನು ಬರಿಬೇಕು. ಓಕೆ, ಆಲ್ರೆಡಿ ನಾವೀಗ ಕ್ವಶನ್ ಮಾಡಿದ್ದೀವಿ. ಸೊ ಇದಕ್ಕೆ ಸೂಟೇಬಲ್ ಆಗಿರೋಂಥ ಡಬ್ಲ್ಯೂ ಎಚ್ ವರ್ಡನ್ನು ಬರೆದ್ರೆ ಸೊ ಡಬ್ಲ್ಯೂ ಎಚ್ ಕ್ವಶನ್ ಆಗುತ್ತೆ. ಆದ್ರೆ ನಾವು ಅಂಡರ್ಲೈನ್ ಯಾವುದಕ್ಕೆ ಮಾಡಿದ್ದೀವಿ? ಟು ಗೋ ಅಬ್ರಾಡ್. ಸೊ ಟು ಗೋ ಅಬ್ರಾಡ್ ಅಂದರೆ ಸೊ ಅಲ್ಲೊಂದು ರೀಸನ್ ಇದೆ, ಇಂಗ್ಲೀಷ್ ಕಲಿಯೋದಕ್ಕೆ ಒಂದು ರೀಸನ್ ಇದೆ. ಸೊ ಹಾಗಾದರೆ ರೀಸನ್ಗೆ ನಾವು ಏನಂತ ಬರಿಬೇಕು? ಡಬ್ಲ್ಯೂ ಎಚ್ ವರ್ಡ್ ವೈ ಅಂತ ಬರಿಬೇಕು. ಸೊ ಹೀಗಾಗಿ ಸೊ ಸ್ಟಾರ್ಟಿಂಗಲ್ಲಿ ನಾವೇನಪ್ಪ ಅಂದರೆ ವೈ ಈಸ್ ಶ್ರೇಯಾ ಲರ್ನಿಂಗ್ ಇಂಗ್ಲೀಷ್. ಸೊ ನಾವಿಲ್ಲಿ ಎಸ್ ಆರ್ ನೋದಲ್ಲಿ ಟು ಗೋ ಅಬ್ರಾಡ್ ಅಂತ ಬರೆದಿರ್ತೀವಿ, ಬಟ್ ಅದನ್ನು ನಾವಿಲ್ಲೇ ಬರಿಬಾರ್ದು. ಓಕೆ, ಸೊ ಆ್ಯಂಡ್ ದೆನ್ ಕ್ವಶನ್ ಮಾರ್ಕ್. ಓಕೆ, ವೈ ಈಸ್ ಶ್ರೇಯಾ ಲರ್ನಿಂಗ್ ಇಂಗ್ಲೀಷ್? ಸೊ ಶ್ರೇಯಾ ಇಂಗ್ಲೀಷನ್ನು ಯಾಕೆ ಕಲಿತಾ ಇದ್ದಾಳೆ? ಸೊ ಬಿಕಾಸ್ ಶ್ರೇಯಾ ಈಸ್ ಲರ್ನಿಂಗ್ ಇಂಗ್ಲೀಷ್ ಟು ಗೋ ಅಬ್ರಾಡ್. ಸೊ ಇದೇನಾಯ್ತದು? ಆನ್ಸರ್ ಆಯಿತು. ಓಕೆ, ಸೊ ಹೀಗೆ ನಾವೇನಪ್ಪ ಅಂದರೆ ಎಸ್ ಆರ್ ನೋ ಕ್ವಶನ್, ಸೊ ಅಲ್ಲಿ ಏನಪ್ಪ ಅಂದರೆ ಮೊದಲು ಸಹಾಯಕ ಕ್ರಿಯಾಪದವನ್ನು ಬರಿತೀವಿ. ಸೊ ಯಾಕಂದರೆ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆದ್ದರಿಂದ ಆಲ್ರೆಡಿ ಅಲ್ಲೊಂದು ಹೆಲ್ಪಿಂಗ್ ವರ್ಬ್ ಎಕ್ಸಿಸ್ಟ್ ಇರುತ್ತೆ. ಸೊ ಅದನ್ನೇ ತೊಗೊಂಡು ನಾವಲ್ಲಿ ಎಸ್ ಆರ್ ನೋ ಮಾಡಬೇಕು. ಆ ಎಸ್ ಆರ್ ನೋಗಿಂತ ಮುಂಚೆ, ದಟ್ ಮೀನ್ಸ್ ಎಸ್ ಆರ್ ನೋದಲ್ಲಿ ನಾವು ಈಸನ್ನು ತೊಗೊಂಡಿರ್ತೀವಿ ಸ್ಟಾರ್ಟಿಂಗ್. ಸೊ ಅದಕ್ಕಿಂತ ಮುಂಚೆ ನಾವೇನಪ್ಪ ಅಂದರೆ ವೈ ಅಂತ ಹಾಕಿದರೆ ಅದು ಡಬ್ಲ್ಯೂ ಎಚ್ ಕ್ವಶನ್ ಆಗುತ್ತೆ. ಓಕೆ, ಹೀಗೆ ನಾವೇನಪ್ಪ ಅಂದ್ರೆ ಸೊ ಫ್ರೇಮಿಂಗ್ ಕ್ವಶನ್ಸನ್ನು ಮಾಡಬೇಕು. ರೈಟ್, ಆ್ಯಂಡ್ ದೆನ್ ಸೆಕೆಂಡ್ ಒನ್ ಎಕ್ಸಾಂಪಲ್, ದೇ ಆರ್ ವರ್ಕಿಂಗ್ ಇನ್ ಎಕ್ಸ್ ವೈ ಜೆಡ್ ಕಂಪನಿ. ಸೊ ಹಾಗಾದರೆ ದೇ ಆರ್ ವರ್ಕಿಂಗ್ ಇನ್ ಎಕ್ಸ್ ವೈ ಜೆಡ್ ಕಂಪನಿ ಅಂತಿದೆ ಇಲ್ಲೇ. ಸೊ ಅಂಡರ್ಲೈನ್ ನಾವು ಇನ್ ಎಕ್ಸ್ ವೈ ಜೆಡ್ ಕಂಪನಿಗೆ ಮಾಡಿದ್ದೀವಿ. ಸೊ ಇದನ್ನು ನಾವು ಎಸ್ ಆರ್ ನೋ ಮಾಡೋಣ. ಸೊ ಎಸ್ ಆರ್ ನೋ ಮಾಡಬೇಕಂದ್ರೆ ಮೊದಲೇನು ತಗೋಬೇಕು? ಇಲ್ಲಿರುವಂಥ ಸಹಾಯಕ ಕ್ರಿಯಾಪದವನ್ನು ತಗೋಬೇಕು. ಹಾಗಾದರೆ ಇಲ್ಲಿರುವಂಥ ಸಹಾಯಕ ಕ್ರಿಯಾಪದ ಆರ್. ಆರ್ ಸಬ್ಜೆಕ್ಟ್ ಯಾವುದಿದೆ ಇಲ್ಲೇ? ದೇ. ಆರ್ ದೇ ವರ್ಕಿಂಗ್ ಇನ್ ಎಕ್ಸ್ ವೈ ಜೆಡ್ ಕಂಪನಿ? ಕ್ವಶನ್ ಮಾರ್ಕ್. ಓಕೆ, ಸೊ ಹಾಗಾದರೆ ಈ ಆರ್ಗಿಂತ ಮುಂಚೆ ನಾವು ಏನಪ್ಪ ಅಂದರೆ ಡಬ್ಲ್ಯೂ ಎಚ್ ವರ್ಡನ್ನು ಹಾಕಬೇಕು. ಸೊ ಹಾಗಾದ್ರೆ ನಾವು ಅಂಡರ್ಲೈನ್ ಮಾಡಿದ್ದೆಲ್ಲೇ ಇನ್ ಎಕ್ಸ್ ವೈ ಜೆಡ್ ಕಂಪನಿ. ಹಾಗಾದರೆ ಅವರು ಎಕ್ಸ್ ವೈ ಜೆಡ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಂತ ಮೀನಿಂಗ್ ಆಗುತ್ತೆ ಇದು. ಹಾಗಾದರೆ ಅವರು ಎಲ್ಲಿ ಕೆಲಸ ಮಾಡ್ತಾ ಇರ್ತಾರೆ? ಸೊ ಎಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಂತಂದರೆ ವೇರ್. ಓಕೆ, ಸೊ ಹೀಗಾಗಿ ನಾವೇನಪ್ಪ ಅಂದರೆ ಮೊದಲಿಗೆ ವೇರ್ ಅಂತ ತಗೋಬೇಕು. ವೇರ್ ಆರ್ ದೇ ವರ್ಕಿಂಗ್? ವೇರ್ ಆರ್ ದೇ ವರ್ಕಿಂಗ್ ಕ್ವಶನ್ ಮಾರ್ಕ್. ಅವರು ಎಲ್ಲಿ ಕೆಲಸ ಮಾಡ್ತಾ ಇರ್ತಾರೆ? ಸೊ ಆನ್ಸರ್ ಏನಾಗುತ್ತೆ? ದೇ ಆರ್ ವರ್ಕಿಂಗ್ ಇನ್ ಎಕ್ಸ್ ವೈ ಜೆಡ್ ಕಂಪನಿ. ಓಕೆ, ರೈಟ್, ಅರ್ಥ ಆಯ್ತಾ ನಿಮಗಿದು?
ಸೊ ಹಾಗಾದರೆ ಸೊ ನೆಕ್ಸ್ಟ್ ಥರ್ಡ್ ಒನ್ ಎಕ್ಸಾಂಪಲ್ ನೋಡೋದಾದರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಹರೀಶ್ ಆಸ್ ವರ್ಕ್ಡ್ ವಿತ್ ಹಿಸ್ ಫಾದರ್ ಇನ್ ದ ಫೀಲ್ಡ್. ಸೊ ಹಾಗಾದ್ರೆ ನಾವಿಲ್ಲಿ ಇನ್ ದ ಫೀಲ್ಡ್ಗೆ ಅಂಡರ್ಲೈನ್ ಮಾಡಿದ್ವಿ. ಸೊ ಇದು WH ವರ್ಡ್ ನಾವಿಲ್ಲಿ ಯಾವತ್ತು ತೊಗೋಬೇಕು ಇವಾಗ? ರೈಟ್, ಹರೀಶ್ ಆಸ್ ವರ್ಕ್ಡ್ ವಿತ್ ಹಿಸ್ ಫಾದರ್ ಇನ್ ದ ಫೀಲ್ಡ್. ಸೊ ಎಲ್ಲಿ ಕೆಲಸ ಮಾಡ್ತಾನೆ ಅಂತ ತೊಗೋಬೇಕು ನಾವೀಗ, ಹೌದಾ? ಸೊ ಎಲ್ಲಿ ಅಂದ್ರೆ ಏನು? ವೇರ್. ಸೊ ವೇರ್ ಹ್ಯಾಸ್ WH ವರ್ಡ್ ಆದಮೇಲೆ ಹೆಲ್ಪಿಂಗ್ ವರ್ಬ್. ವೇರ್ ಹ್ಯಾಸ್ ಹರೀಶ್ ವರ್ಕ್ಡ್ ವಿತ್ ಹಿಸ್ ಫಾದರ್? ಕ್ವಶನ್ ಮಾರ್ಕ್. ಹಾಗಾದರೆ ವೇರ್ ಹ್ಯಾಸ್ ಹರೀಶ್ ವರ್ಕ್ಡ್ ವಿತ್ ಹಿಸ್ ಫಾದರ್? ಹರೀಶ್ ಹ್ಯಾಸ್ ವರ್ಕ್ಡ್ ವಿತ್ ಹಿಸ್ ಫಾದರ್ ಇನ್ ದ ಫೀಲ್ಡ್. ಸೊ ಏನಿದು? ಇನ್ ದ ಫೀಲ್ಡ್. ರೈಟ್. ಆ್ಯಂಡ್ ಫೋರ್ತ್ ಒನ್ ಎಕ್ಸಾಂಪಲ್, ಸ್ಟೂಡೆಂಟ್ಸ್ ಹ್ಯಾವ್ ಗಾನ್ ಟು ಮೈಸೂರು ಟು ಸಿ ಪ್ಯಾಲೇಸ್. ಆದರೆ ಪ್ಯಾಲೇಸ್ ನೋಡೋದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಮೈಸೂರಿಗೆ ಹೋಗಿದ್ದಾರೆ. ಆದರೆ ಅವರು ಹೋಗೋದಕ್ಕೆ ಒಂದು ರೀಸನ್ ಇದೆ. ಸೊ ಏನು ರೀಸನ್ ಅದು? ಟು ಸಿ ಪ್ಯಾಲೇಸ್, ಪ್ಯಾಲೇಸನ್ನು ನೋಡಲು. ಸೊ ದಟ್ಸ್ ವೈ ನಾವು WH ವರ್ಡ್ ವೈ ಅಂತ ತಗೋಬೇಕು. ವೈ ಹ್ಯಾವ್ ಸ್ಟೂಡೆಂಟ್ಸ್ gone to Mysore? Question mark. Okay. Why have students gone to Mysore? Students have gone to Mysore to see palace. Right? And then here the fifth example. There were 5 members in the commission. ಸೊ ಹಾಗಾದ್ರೆ ಇಲ್ಲಿ ನಾವಿಲ್ಲಿ 5ಗೆ ಅಂಡರ್ಲೈನ್ ಮಾಡಿದ್ದೀವಿ. ಸೊ ಹೀಗಾಗಿ ನಾವೇನಪ್ಪ ಅಂದರೆ ಹೌ ಮೆನಿ ಅಂತ ತೊಗೋಬೇಕು ನಾವಿಲ್ಲಿ. ಓಕೆ, ಎಷ್ಟು ಮೆಂಬರ್ಸ್ ಅಂತ ತೊಗೋಬೇಕು, ಎಷ್ಟು ಜನ ಮೆಂಬರ್ಸ್. ಸೊ ಹೀಗಾಗಿ ನಾವೇನಪ್ಪ ಅಂದರೆ ಸ್ಟಾರ್ಟಿಂಗಲ್ಲಿ ಹೌ ಮೆನಿ ಮೆಂಬರ್ಸ್, ಹೌ ಮೆನಿ ಮೆಂಬರ್ಸ್ were there in the commission. In the commission? Question mark. Right? There were 5 members in the commission. So here how many ಏನು ಇಂಡಿಕೇಟ್ ಮಾಡುತ್ತೆ? ಎಷ್ಟು ಅಂತ ಇಂಡಿಕೇಟ್ ಮಾಡುತ್ತೆ. Right. And then sixth one example is the big city was situated in the valley of mountain. So agar in this sentence here we underlined in the valley of mountain. So agar big city, so ಎಲ್ಲಿ ಸಿಚುವೇಶನ್ ಆಗಿದೆ, ಎಲ್ಲಿ ಸಿಚುವೇಟೆಡ್ ಆಗಿದೆ. ಸೊ ನಾವಿಲ್ಲಿ ಎಲ್ಲಿ ಅಂತ ಅನ್ನೋಕೆ ಏನು ಮಾಡ್ಬೇಕು ಇವಾಗ? ವೇರ್ WH ವರ್ಡನ್ನು ತಗೋಬೇಕು. ವೇರ್ ವಾಸ್ the big city situated? Question mark. Where was the big city situated? Right? So ಇದು ಪ್ಯಾಸಿವ್ ಅಲ್ಲಿ ಇದೆ, ವಾಸ್ ಸಿಚುವೇಟೆಡ್. ಓಕೆ, ಸೊ ಹೀಗಾಗಿ ನಾವೇನಪ್ಪ ಅಂದ್ರೆ ಇದನ್ನ ಸೊ ಪ್ಯಾಸಿವ್ ಅಲ್ಲೇ ಬರೀಬೇಕಾಗುತ್ತೆ. ವೇರ್ ವಾಸ್ ದ ಬಿಗ್ ಸಿಟಿ ಸಿಚುವೇಟೆಡ್. ರೈಟ್. ಆ್ಯಂಡ್ ದೆನ್ ಸೊ ಸೆವೆಂತ್ ಒನ್ ಎಕ್ಸಾಂಪಲ್, ವಿದ್ಯಾ ಹ್ಯಾಡ್ ಕಂಪ್ಲೀಟೆಡ್ ಅವರ್ ಹೋಮ್ವರ್ಕ್ ಯಸ್ಟರ್ಡೇ. ಅವರ ವಿದ್ಯಾ ಏನಪ್ಪ ಅಂದರೆ ಸೊ ನಿನ್ನೆ ಏನಪ್ಪ ಮನೆ ಕೆಲಸವನ್ನು ಮುಗಿಸಿದ್ದಾಳೆ. ಓಕೆ, ಸೊ ನಾವಿಲ್ಲಿ ನೇಮ್ಗೆ ಅಂಡರ್ಲೈನ್ ಮಾಡಿದ್ದೀವಿ. ಸೊ ಹೀಗಾಗಿ ನಾವೇನಪ್ಪ ಅಂದರೆ ಹೂನ ತಗೋಬೇಕು. ಸೊ ಇಲ್ಲಿ ಹೂ ತಗೋಬೇಕಾದ್ರೆ ಭಾಳ ಈಸಿ ನಿಮಗೆ. ಸೊ ನೇಮ್ಗೆ ಬದಲಾಗಿ ನಾವಿಲ್ಲಿ ಹೂ, ಸೊ ಮುಂದುಗಡೆ ಏನಿದೆ ಅದನ್ನೇ ಬರೀಬೇಕು. ಓಕೆ, ಸೊ ಹಾಗಾದರೆ ಹೂ ಆ್ಯಡ್ ಕಂಪ್ಲೀಟೆಡ್ our homework yesterday.
ಕ್ವಶನ್ ಮಾರ್ಕ್. ಓಕೆ, ಆ್ಯಂಡ್ ದೆನ್ ಸೊ ಹೂ ಇದ್ದಲ್ಲೇ ನಾವು ನೇಮ್ ಹಾಕಿದರೆ ಸಾಕು. ಸೊ ಅದೇನಾಗುತ್ತೆ, ಅದು ಕ್ಲಿಯರ್ ಆಗಿಬಿಡುತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಒನ್, 8th one, they will come to school together to attend the annual day function. To attend the annual day function. And also there is a reason. To attend the annual day function, so that's why they will come to school together. Right. ಸೊ ಇಲ್ಲಿ ನಾವೇನಪ್ಪ YWH ವರ್ಡನ್ನು ತಗೋಬೇಕು. ರೈಟ್, why will they come to school? Why will they come to school together? Question mark. Right? And then 9th one, they will ask him to attend exam. ಸೊ ಫ್ಯೂಚರಲ್ಲಿದೆ, ಅದು ಸಿಂಪಲ್ ಫ್ಯೂಚರಲ್ಲಿದೆ. ಸೊ ದೇ ವಿಲ್ ಆಸ್ಕ್ ಹಿಮ್ ಟು ಅಟೆಂಡ್ ಎಕ್ಸಾಮ್. ಸೊ ಇಲ್ಲ ಎಕ್ಸಾಮ್ ಅಟೆಂಡ್ ಆಗೋ ಅಂತ ಅವರು ಹೇಳ್ತಾರೆ. ಸೊ ಹೀಗಾಗಿ ಏನಪ್ಪ ಅಂದ್ರೆ ಏನು ಹೇಳಿದರು ಅಂತ ತಗೋಬೇಕಿಲ್ಲ. ದೇ ವಿಲ್ ಆಸ್ಕ್ ಹಿಮ್, ಸೊ ಅವನಿಗೆ ಏನು ಹೇಳಿದರು. ಸೊ ಏನು ಅಂತಂದ್ರೆ ಏನಾಗುತ್ತಿಲ್ಲ, ವಾಟ್ WH ವರ್ಡನ್ನು ತಗೋಬೇಕು. ಸೊ ಹೀಗಾಗಿ ವಾಟ್, ಸೊ ಹೆಲ್ಪಿಂಗ್ ವರ್ಬ್ ಏನಿದೆ ಅಲ್ಲೇ, ವಿಲ್. ವಾಟ್ will they ask him? What will they ask him? Right. ಓಕೆ, ಹಾಗಾದರೆ ಸೊ ಈ ರೀತಿಯಾಗಿ ನಾವೇನಪ್ಪ ಅಂದ್ರೆ ಸೊ ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡಬೇಕು. ಸೊ ಹಾಗಾದರೆ ಡಿಯರ್ ಸ್ಟೂಡೆಂಟ್ಸ್, ಸೊ ನಾವು ಇವತ್ತಿನ ಕ್ಲಾಸಲ್ಲಿ ಏನಪ್ಪ ಅಂದರೆ ಸೊ ಪ್ರೆಸೆಂಟ್ ಕಂಟಿನ್ಯೂಸ್ ಆಗಿರ್ಬೋದು, ಆ್ಯಂಡ್ ದೆನ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಆ್ಯಂಡ್ ದೆನ್ past continuous and past perfect and also simple future. ಸೊ ಇವುಗಳಲ್ಲಿ ಸೊ ಕ್ವಶನ್ಸ್ಗಳನ್ನು ಮಾಡೋದು ಹೇಗೆ ಅಂತ ನಾವು ಇವತ್ತು ಸೊ ಕಲ್ತ್ವಿ. ಸೊ ಹಾಗಾದರೆ ನೆಕ್ಸ್ಟ್ ಕ್ಲಾಸಲ್ಲಿ ನಮಗೇನಪ್ಪ ಅಂದರೆ ಸೊ ಬೇರೆ ಗ್ರಾಮರ್ ಪಾಯಿಂಟನ್ನು ತೊಗೊಂಡು ಸೊ ನಾನು ಟೀಚ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.